ಸರ್ ನಮ್ಮ ಕರ್ನಾಟಕ ಇಂದ ಈ ಸಲ ಯಾವ ಪ್ಲೇಯರ್ ಇದಾರೆ ತುಂಬಾ ಎಕ್ಸ್ಪೆಕ್ಟೆಡ್ ಆಕ್ಷನ್ ಅಲ್ಲಿ? ಯಶ್ರಾಜ್ ಪೂಂಜಾ ಬಗ್ಗೆ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ರೈಟ್ ಆರ್ಮ್ ರಿಸ್ಟ್ ಲೆಗ್ ಸ್ಪಿನ್ನರ್. RCBನೇ ನೋಡ್ಬೋದು ಯಶ್ರಾಜ್ ಪೂಂಜಾ ಕಡೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸುಯೇಶ್ ಶರ್ಮಾಗೆ ಬ್ಯಾಕಪ್ ಯಾರು ಇಲ್ಲ. ಅಭಿನವ್ ಮನೋಹರ್ ಇನ್ನೊಬ್ಬ ಬ್ಯಾಟರ್ ಆ ಫಿನಿಶರ್ ಸ್ಲಾಟ್ ಅಲ್ಲಿ ಬರ್ತಾರೆ. RCB ಕೂಡ ನೋಡ್ತಾ ಇದ್ದಾರೆ ಒಬ್ಬ ಇಂಡಿಯನ್ ಬ್ಯಾಟ್ಸ್ಮನ್ಗೆ. ಮಯಾಂಕ್ ಅಗರ್ವಾಲ್ ನ ಬಿಟ್ಟಿರೋದ್ರಿಂದ ಮೇ ಬಿ ಮಯಾಂಕ್ ಕಡೆ RCB ನೋಡದೇ ಇರ್ಬೋದು ಮತ್ತೊಮ್ಮೆ. ಮಯಾಂಕ್ ಯಾವ ಟೀಮಲ್ಲಿ ಸೆಟ್ಲ್ ಆಗ್ತಾರೆ ಗೊತ್ತಿಲ್ಲ. ವಿದ್ವತ್ ಕಾವೇರಪ್ಪ ಅಷ್ಟು ಚೆನ್ನಾಗಿ ಮಾಡಿಲ್ಲ, ಸ್ಮ್ಯಾಟ್ ಅಲ್ಲಿ ಬಿಜಾನ್ ಹೊಡ್ಸ್ಕೊಂಡಿದ್ದಾರೆ. ಮೇ ಬಿ ಅದು ಇಂಪ್ಯಾಕ್ಟ್ ಆಗ್ಬೋದು. ವಿದ್ಯಾಧರ್ ಪಾಟೀಲ್ ಒಂದಾಡ್ ಗೇಮ್ ಅಲ್ಲಿ ಡೀಸೆಂಟ್ ಆಗಿ ಮಾಡಿದ್ದಾರೆ. ಆಮೇಲೆ ಬ್ಯಾಟಿಂಗ್ ಕೂಡ ಆಡಕ್ ಬರುತ್ತೆ ಅಂತ ತೋರಿಸಿದ್ದಾರೆ. ಮೇ ಬಿ CSK ಅವರು ಇವ್ರ ಕಡೆ ನೋಡ್ಬೋದು ಅಂತ ಸುದ್ದಿ ಬರ್ತಾ ಇದೆ. ಪ್ರವೀಣ್ ದುಬೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೋಸ್ಟ್ ಎಕನಾಮಿಕಲ್ ಬೌಲರ್ ಕರ್ನಾಟಕ ಪರವಾಗಿ ಸ್ಮ್ಯಾಟ್ ಅಲ್ಲಿ ಯಾರು ಅಂದ್ರೆ ಅದು ಪ್ರವೀಣ್ ದುಬೆ. ಹಾಗಾಗಿ ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ ಇವ್ರನ್ನ ಸುಮಾರು ಟೀಮ್ಗಳು. ಮನೋಜ್ ಬಾಂಡ್ಗೆ ಏನು ಮಾಡಿಲ್ಲ, ಅವ್ರ ಕಡೆ ಯಾರು ನೋಡೋದು ಡೌಟ್ ಇದೆ ನನಗೆ ಈ ಸೀಸನ್. ಮನ್ವಂತ್ ಕುಮಾರ್ನು ಅಷ್ಟೇ ಎಕ್ಸೈಟಿಂಗ್ ಅಂತ ಅನ್ಸಿದ್ರು ಮಹಾರಾಜ ಟ್ರೋಫಿಲಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಹೆಡ್ಲೈನ್ಸ್ ಮಾಡದೇ ಇರೋದ್ರಿಂದ ಕಷ್ಟ ಇದೆ. ಈಗ ನೋಡಿ ಅಭಿಲಾಷ್ ಶೆಟ್ಟಿ ಅಗೇನ್ ಲೆಫ್ಟ್ ಆರ್ಮ್ ಸೀಮರ್ ಜಾಸ್ತಿ ಆಡದೇ ಇರೋದ್ರಿಂದ ಅವ್ರ ಕಡೆ ನೋಡ್ತಾರೆ. ಬಟ್ ಇವ್ರಿಗೆ ಏನಪ್ಪ ಅಡ್ವಾಂಟೇಜ್ ಅಂದ್ರೆ ಲೆಫ್ಟ್ ಆರ್ಮ್ ಸೀಮರ್ ಆಗಿರೋದು 130+ ಅಲ್ಲಿ ಆಪರೇಟ್ ಮಾಡ್ತಾರೆ. ಬಟ್ ಇವ್ರ ಹತ್ರ ಮಾರಕ ಯಾರ್ಕರ್ ಇದೆ, ಒಳ್ಳೆ ಸ್ಲೋಯರ್ ಒನ್ ಇದೆ ಅಂತ ಅಂತೂ ಕಂಡು ಬಂದಿಲ್ಲ. ಸೊ ಕಷ್ಟ ಇದೆ ಇವ್ರಿಗೆ. ಮೆಕ್ನೀಲ್ ನರೋನಾ ಮೇಲೆ ಕಣ್ಣಿಡಿ. ಯಾಕಂದ್ರೆ ಸುಮಾರು ಜನ ಫ್ರಾಂಚೈಸಿಗಳು ಇವ್ರ ಮೇಲೆ ಕಣ್ಣಿಟ್ಬಿಟ್ಟಿದ್ದಾರೆ. ಇವ್ರು RCB ಸೆಲೆಕ್ಷನ್ಗೂ ಬಂದಿದ್ರು ಅಂತ ಮಾಹಿತಿ ಬಂದಿದೆ. ಶುಭಾಗ್ ಹೆಗ್ಡೆ ಅಗೇನ್ ಅಷ್ಟೊಂದು ಏನ್ ಹೇಳ್ತೀರಾ ಒಳ್ಳೆ ಸೀಸನ್ ಆಗ್ಲಿಲ್ಲ. ಆಮೇಲೆ ಇವ್ರು ಎಲ್ಲಾ ಕಡೆ ಸೆಲೆಕ್ಷನ್ಗೆ ಹೋದ್ರು ಅಂತ ಕೂಡ ಸುದ್ದಿ ಬಂದಿಲ್ಲ ನಂಗೆ. ಯಾಕೋ ಡೌಟ್ ಇದೆ ಇವ್ರ ಕಡೆ ನೋಡೋದು. ಹಾರ್ದಿಕ್ ರಾಜ್ ಅಂತೂ ಇಲ್ಲ ಬಿಡಿ, ಅವ್ರು ಅನ್ಸೋಲ್ಡ್ ಆಗಿ ಹೋಗ್ಬಿಡ್ತಾರೆ ಅಂತ ಅನಿಸ್ತಾ ಇದೆ. ಶ್ರೀವತ್ಸ ಆಚಾರ್ಯ ಬಗ್ಗೆ ಬಹಳ ಜನ ಇಂಟ್ರೆಸ್ಟ್ ನ ತೋರಿಸಿದ್ದಾರೆ. ಇವರು ಡೆತ್ ಸ್ಪೆಷಲಿಸ್ಟ್, ಬ್ಯಾಗ್ ಆಫ್ ಟ್ರಿಕ್ಸ್ ಇಟ್ಕೊಂಡಿದ್ದಾರೆ. T20ಗೆ ಹೇಳಿ ಮಾಡಿಸಿದಂತ ಬೌಲರ್, ಚೆನ್ನಾಗಿ ಗೇಮ್ ನ ರೀಡ್ ಮಾಡ್ತಾರೆ ಅಂತ ಮಾಹಿತಿ ಬಂದಿದ್ದಾರೆ. ಇವರು ಒಂಥರ ಎಲೆಮರೆಕಾಯಿ ಆಗಿ ಯಾರು ಪಿಕ್ ಮಾಡಿದ್ರು ಅಂತ ಹೇಳಿದ್ರೆ ನನಗಂತೂ ಆಶ್ಚರ್ಯ ಇಲ್ಲ. ಮಾಧವ್ ಬಜಾಜ್ ಅಷ್ಟೊಂದು ಮಾಹಿತಿ ಇಲ್ಲ.